ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರತಿನಿತ್ಯ ಅಡುಗೆಗೆ ಬಳಕೆ ಮಾಡುವ LPG ಗ್ಯಾಸ್ ಬೆಲೆ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿದ್ದು, ಬಡವರು ಹಾಗೂ ಜನಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಆದರೆ ಇದೇ ಮುಂದಿನ ಮಾರ್ಚ್ 1ರಿಂದ ಬೆಲೆಯಲ್ಲಿ ಭಾರಿ ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ದಿಢೀರನೆ LPG ಗ್ಯಾಸ್ ಬೆಲೆಯು ಪಾತಾಳಕ್ಕೆ ಕುಸಿಯಲಿದೆ ಎಂದು ಮಾಹಿತಿ ಲಭ್ಯವಾಗಿದ್ದು, ದೇಶದ LPG ಗ್ಯಾಸ್ ಗ್ರಾಹಕರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದೆ. ಬನ್ನಿ, ನಿಮ್ಮ ಬಳಿ ಈಗಾಗಲೇ ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಕಂಪನಿಯ ಗ್ಯಾಸ್ ಇರುವ ಗ್ರಾಹಕರು ನೀವಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕೇಂದ್ರ ಸರ್ಕಾರವು ಅಡುಗೆ ಅನಿಲ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಮಾಡಲು ತೆಗೆದುಕೊಂಡಿರುವ ನಿರ್ಧಾರ ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ತಪ್ಪದೆ ಕೊನೆವರೆಗೂ ನೋಡಿ. ಮಾರ್ಚ್ 1ರಂದು ದೇಶವಾಸಿಗಳು ನಿರೀಕ್ಷಿಸುತ್ತಿರುವಂಥ ಬಹು ನಿರೀಕ್ಷಿತ ಸಿಹಿ ಸುದ್ದಿಯೊಂದು ಹೊರಬೀಳುವ ಸಾಧ್ಯತೆ ಇದೆ. 2024ರ ಆರಂಭದಿಂದ ಅಮೆರಿಕನ್ ನೈಸರ್ಗಿಕ ಅನಿಲದ ಬೆಲೆಗಳು 24% ಹೆಚ್ಚು ಕುಸಿದಿವೆ. ನೈಮ್ಯಾಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಬೆಲೆಗಳು ಕಳೆದ ವಾರ $2ಗಳಿಗಿಂತಲೂ ಕಡಿಮೆಯಾಗಿದೆ. ಇದು ಸೆಪ್ಟೆಂಬರ್ 2020ರಿಂದ ಆದ ಕಡಿಮೆ ಮಟ್ಟವಾಗಿದೆ. ಗುಜರಾತ್ ಗ್ಯಾಸ್ ಕೈಗಾರಿಕಾ ಸಂಸ್ಥೆ ಮಾರ್ಚ್ ಮೊದಲು ಗ್ಯಾಸ್ ಬೆಲೆಯಲ್ಲಿ ಇಳಿಕೆಯನ್ನು ಘೋಷಿಸಬಹುದು. ಪ್ರತಿ 6 ತಿಂಗಳಿಗೊಮ್ಮೆ ಅನಿಲದ ಬೆಲೆಗಳಲ್ಲಿ ಏರಿಳಿತವಾಗುತ್ತದೆ. ಯಾಕಂದರೆ ಅವುಗಳನ್ನು ಪ್ರತಿ 6 ತಿಂಗಳಿಗೊಮ್ಮೆ ಪರಿಶೀಲಿಸಲಾಗುತ್ತದೆ. ಆಗ ಮಾತ್ರ ಕಂಪನಿಗಳು ಅವುಗಳ ಬೆಲೆಗಳನ್ನು ನಿರ್ಧರಿಸುತ್ತವೆ. ಆದರೆ ಈಗ ಪ್ರತಿ ತಿಂಗಳು ಬೆಲೆ ನಿಗದಿಯಾಗತೊಡಗಿದೆ. ಸರ್ಕಾರ ಇದಕ್ಕಾಗಿ ಹೊಸ ಸೂತ್ರವನ್ನು ಜಾರಿಗೆ ತಂದಿದೆ. ಹೊಸ ಸೂತ್ರದ ಅಡಿಯಲ್ಲಿ ದೇಶೀಯ ನೈಸರ್ಗಿಕ ಅನಿಲದ ಬೆಲೆಯನ್ನು ಈಗ ಭಾರತೀಯ ಕಚ್ಚಾ ತೈಲದ ಬೆಲೆ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ದೇಶೀಯ ನೈಸರ್ಗಿಕ ಅನಿಲದ ಬೆಲೆಯನ್ನು ವಿಶ್ವದ 4 ದೊಡ್ಡ ಅನಿಲದ ವ್ಯಾಪಾರ ಕೇಂದ್ರಗಳ ಬೆಲೆ ಆಧಾರದ ಮೇಲೆ ನಿರ್ಧರಿಸಲಾಯಿತು. ಹೊಸ ಸೂತ್ರದಲ್ಲಿ ದೇಶೀಯ ನೈಸರ್ಗಿಕ ಅನಿಲದ ಬೆಲೆ ಕಳೆದ 1 ತಿಂಗಳಿನಿಂದ ಭಾರತೀಯ ಕಚ್ಚಾ ತೈಲ ಬೆಲೆಯನ್ನು ಆಧರಿಸಿದೆ.